ಹಾಯ್ ಹಲೋ ನಮಸ್ತೆ. ಇವಾಗ ನಾವು ಟ್ಯಾಲಿ ಪ್ರೈಮಲ್ಲಿ ಕಂಪನಿನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾವು ಫಸ್ಟಿಗೆ ಟ್ಯಾಲಿ ಪ್ರೈಮನ್ನು ಓಪನ್ ಮಾಡ್ಕೋಬೇಕು. ಓಕೆ, ಟ್ಯಾಲಿ ಪ್ರೈಮ್ ಸಾಫ್ಟ್ವೇರನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಕ್ರಿಯೇಟ್ ಕಂಪನಿ ಅಂತ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕಂಪನಿ ನೇಮನ್ನು ನಾನಿವಾಗ XYZ ಅಂತ ಕಂಪನಿ ನೇಮನ್ನು ಹಾಕ್ತೇನೆ. ಸೊ ನಂತರ ಮೇಲಿಂಗ್ ನೇಮ್, ಓಕೆ, ಮೇಲಿಂಗ್ ನೇಮ್ ಸೇಮ್ ಆ್ಯಸ್ ಕಂಪನಿ ನೇಮ್. ಸೊ ಇವಾಗ ಸೇಮ್ XYZ ಕಂಪನಿ. ಸೊ ಹಾಗೆ ಕಂಪನಿಯ ಅಡ್ರೆಸ್ ಯಾವುದಿದೆ ಅದನ್ನು ಹಾಕೋಬೇಕು. ಓಕೆ, ನಾನಿವಾಗ ಸಿಂಪಲ್ಲಾಗಿ XY ಅಂತ ಟೈಪ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ಇವಾಗ ಸ್ಟೇಟ್, ನಿಮ್ಮ ಸ್ಟೇಟ್ ಯಾವುದು? ಸೊ ನಾನಿವಾಗ ಇಲ್ಲಿ ಕರ್ನಾಟಕ ಅಂತ ಸ್ಟೇಟನ್ನು ತಗೊಂಡೆ, ಸೆಲೆಕ್ಟ್ ಮಾಡಿಕೊಂಡೆ. ಕಂಟ್ರಿ ಇಂಡಿಯಾ. ಸೊ ಪಿನ್ ಕೋಡ್, ಈಗ ಸೇಮ್ ಅಡ್ರೆಸ್ಸು ಸೇಮ್ ಪಿನ್ ಕೋಡ್ ಯಾವುದಿದೆ ಅದನ್ನು ಹಾಕೋಬೇಕು. ನಂತರ ಟೆಲಿಫೋನ್ ನಂಬರ್ ಇದ್ದರೆ ಟೆಲಿಫೋನ್ ನಂಬರನ್ನು, ಸೊ ಹಾಗೆ ಮೊಬೈಲ್ ನಂಬರ್ ಕೂಡ ಹಾಕೋಬೇಕು. ಓಕೆ, ನಂತರ ಫ್ಯಾಕ್ಸ್ ಇದ್ದರೆ ಹಾಕೋಬೇಕು, ಅಂದರೆ ಟೈಪ್ ಮಾಡ್ಕೋಬೇಕು. ನಂತರ ಕಂಪನಿ ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಸೊ ನಂತರ ಕಂಪನಿ ವೆಬ್ಸೈಟು ಇದನ್ನು ಕೂಡ, ಸೊ ಕಂಪನಿ ಇಮೇಲ್ ಅಡ್ರೆಸ್ಸನ್ನು ನಾನು ಇವಾಗ ABC ಅಂತ ಹೇಳಿ ಈಗ ಸಿಂಪಲ್ಲಾಗಿ abc@gmail.com ಅಂತ ಹಾಕೋತೀನಿ. ಸೊ ನಂತರ ವೆಬ್ಸೈಟ್ ಕಂಪನಿ ವೆಬ್ಸೈಟ್ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೇಕು. ಸೊ ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಇಲ್ಲಿ 1/4/2025 ಅಂತ ಆಟೋಮೆಟಿಕಾಗಿ ತಗೊಂಡಿದೆ. ಯಾಕಂದರೆ ಇವಾಗ 2025 to 26 ಫಿನಾನ್ಷಿಯಲ್ ಇಯರ್ ರನ್ನಿಂಗಲ್ಲಿದೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಬುಕ್ಸ್ ಬಿಗಿನಿಂಗ್ ಸೇಮ್ ಇಯರ್ ಅದನ್ನು ತೊಗೊಳುತ್ತೆ. ಸೊ ನಿಮಗೆ ಚೇಂಜಸ್ ಮಾಡಬೇಕು ಅಂತಿದ್ರೆ ಚೇಂಜಸ್ ಮಾಡ್ಕೋಬೋದು. ಓಕೆ, ನಂತರ ಬೇಸ್ ಕರೆನ್ಸಿ ಸಿಂಬಲು ರುಪೀಸು, ಸೊ ಅದರ ನೇಮು INR ಆಗಿರುತ್ತೆ. ಸೊ ಇವಾಗ ಕಂಪನಿ ಕ್ರಿಯೇಟ್ ಆಗಿದೆ. ಓಕೆ, ಆಗ್ತಾಯಿದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಗಿದೆ. ಸೊ ಇವಾಗ ಕಂಪನಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕಂಪನಿಯ ಅಕೌಂಟಿಂಗು, ಇನ್ವೆಂಟ್ರಿ, ಟ್ಯಾಕ್ಸೇಷನ್ ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ಸು ಏನಿದೆ ಅಂತೇಳಿ ಮಾಡ್ಕೋಬೋದು. ಓಕೆ, ನಂತರ ಇಲ್ಲಿ GST ಡೀಟೇಲ್ಸು, ರೆಗ್ಯುಲರು, ಸ್ಟೇಟ್ ಕರ್ನಾಟಕ, ಹೀಗೆ ಪ್ರತಿಯೊಂದು ಡೀಟೇಲ್ಸನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ GST ಪ್ರೊವೈಡ್ ನಾನು ಹಾಕಲಿಲ್ಲ, ಸೊ ಅದಕ್ಕೋಸ್ಕರ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕ್ವಿಟ್. ನಂತರ ಇಲ್ಲಿ ನೀವು ಮೇನ್ ಹೋಮ್ ಪೇಜಿಗೆ ಬಂದಾಗ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, XYZ ಕಂಪನಿ ಮತ್ತು ಡೇಟ್ ಅಂತ ಕಾಣಿಸ್ತಾ ಇದೆ. ಇವಾಗ ನಿಮ್ಮ